ನಿಜವಾಗಿ ಸೋಲುತ್ತಾ ಇದ್ದೇನೆ. ಸತ್ವ ಕುಸಿದು ಹೋಗುತ್ತಾ ಇದೆ, ಕಸು ಕಳೆದು ಹೋಗುತ್ತಾ ಇದೆ. ಯಾವ ಅಸ್ತ್ರಾಸ್ತ್ರಗಳ ಮಂತ್ರಗಳು ನೆನಪಾಗುತ್ತಾ ಇಲ್ಲ. ಇಂದು ನಾನು ನಿಜವಾಗಿ ಸೋಲಿನ ಪ್ರಪಾತಕ್ಕೆ ಇಳಿದು ಹೋಗ್ತಾ ಇದ್ದೇನೆ. ಒಬ್ಬ ಕರ್ಣ ಹೀಗೆ ಹೋದ್ರೆ ಹಾಗಾದ್ರೆ ದೊಡ್ಡ ಚಿಂತೆ ವಿಷಯ ಅಲ್ಲ. ಆದರೆ ಯಾವ ಸುಯೋಧನ ಒಬ್ಬ ಕರ್ಣನಿಗಾಗಿ ಇಡೀ ಸಮಾಜವನ್ನ ಎದುರಿಸಿದನೋ, ಇಡೀ ಮನೆತನದ ಸತ್ವವನ್ನ ತಾನು ಬಳಸಿಕೊಂಡು ನನ್ನ ಉದ್ಧಾರಕ್ಕಾಗಿ ದಾರಿ ಎರೆದನೋ, ಯಾರಲ್ಲೂ ಕಾಣದ ಪ್ರೀತಿ ವಿಶ್ವಾಸವನ್ನ ಕರ್ಣನಲ್ಲಿ ಕಂಡನೋ, ಇಂದಲ್ಲ ನಾಳೆ ಆಗುವ ಆಪತ್ತಿಗೆ ಇವ ಒದಗಿ ಬರ್ತಾನೆ ಎಂದು ವಿಶ್ವಾಸ ತಾಳಿದನೋ, ಇಂದು ಅದೇ ನಾನು ಯಾವುದನ್ನು ಮಾಡಲಾಗದೆ ಕುಸಿದು ಹೋಗ್ತಾ ಇದ್ದೇನಲ್ಲ. ಹಾಗಿದ್ರೆ ಆಟ ಕೂಟ ಪಾಠ ಎಲ್ಲದರಲ್ಲಿ ಒಂದಾಗಿ ಹೆಚ್ಚೇನು ವಿನೋದಕ್ಕಾಗಿ ಆಡಿದ ದ್ಯೂತದ ಆಟ ಅಂತಃಪುರದಲ್ಲಿ ಸಾಗುವ ಹೊತ್ತಿನಲ್ಲಿ ಅವನ ಹೆಂಡತಿಯಾದ ಭಾನುಮತಿಯನ್ನೂ ದೂರ ತಳ್ಳಿ ನನ್ನನ್ನು ಪ್ರೀತಿಸಿದ ಅವನಿಗೆ ಏನು ಮಾಡಲಾರದೆ ಹೋದೆ. ನಾನು ಇರ್ತೇನೋ ಸಾಯ್ತೇನೋ ಚಿಂತೆ ಅಲ್ಲ. ಸುಯೋಧನನಿಗೆ ಇಷ್ಟೆಲ್ಲ ಮಾಡಿದ ನಾನೇ ಇಲ್ಲವಾದ ಮೇಲೆ ಅವನನ್ನು ಆಪ್ತವಾಗಿ ರಕ್ಷಿಸಿಕೊಳ್ಳುವವರು ಯಾರು ಯಾರು ಯಾರು? ಯಾಕೀ ಜನ್ಮ? ಏನಿದರ ಕೊನೆ? ಹೇಗಿದರ ಮುಕ್ತಾಯ? ಶಿವನೇ, ಆ ಸಮಯದಲ್ಲಿ ಹರಿಯು ಭೂಸುರವೇಶವನು ತಾಳಿ ಕನ ಸಂತೋಷದಿ ಪಗಳುತ್ತ ಕರ್ಣನ ಬಳಿಗೆ ನಡೆತಂದು ಏತು ಕೀರ್ತಿಯು ನೀನು ಜಗದಲ್ಲಿ ಮಾಸಲಳಿಯದ ತ್ಯಾಗಿ ಎಂಬುದ ಓಸರಿಸಿ ನಾ ಬಂದಿರುವುದು ಎನ್ನ ಮನದಿರವ ಕರ್ಣ. ಸ್ವಾಮಿ ವಂದಿಸಿಕೊಂಡಿದ್ದೇನೆ. ಮಜ್ಜ ಮೋಸಗಳಿಂದ ಹರಿಯುವ ರಕ್ತದಿಂದ ಕುರುಕ್ಷೇತ್ರ ಎನ್ನುವುದು ಕೆಸರಿನಲ್ಲಿ ಕೂಡಿ ಹೋಗಿದೆ. ಪವಿತ್ರಾತ್ಮರಾದಂತಹ ಬ್ರಾಹ್ಮಣರು ಇಂಥ ಒಂದು ಸ್ಥಳಕ್ಕೆ ಬಂದು ಬಿಟ್ರಲ್ಲ. ಬರಬೇಕಾದವನಲ್ಲ, ಆದರೂ ಬರಬೇಕಾದ ಪ್ರಸಂಗ ಆಗಿ ಹೋಯಿತು. ಏನಾಯ್ತು ಸ್ವಾಮಿ? ಕರ್ಣ, ಯಾರ ಮನೆಯಲ್ಲಿ ಹೋಗಿ ಕೇಳಲಿ, ಯಾವ ಊರಿನಲ್ಲಿ ಹೋಗಿ ಕರೆಯಲಿ, ಏನಾದರೂ ದಾನ ಕೊಡಿ ಅಂತ ಹೇಳಿದ್ರೆ ಹೇಳುವ ಮಾತೇನು ಗೊತ್ತಾ? ಸ್ವಾಮಿ, ನಿಮಗೆ ಬೇಕಾದದ್ದನ್ನು ಬೇಕಾದಷ್ಟನ್ನು ಕೊಡುವ ಸಾಮರ್ಥ್ಯ ಇದ್ದರೆ ಒಬ್ಬ ಕರ್ಣನಿಗೆ ಮಾತ್ರ ಅಂತ ಹೇಳಿ ನಿನ್ನ ಕೀರ್ತಿ ವಿಶೇಷವನ್ನ ಕೇಳಿ ಒಮ್ಮೆ ನಿನ್ನನ್ನ ಕಂಡು ನಿನ್ನದ್ದಾಗಿರುವಂತದ್ದು ಒದಗಿ ನನಗೆ ಬೇಕಾಗಿರುವಂತದ್ದನ್ನು ದಾನ ಕೇಳಿ ಹೋಗುವ ಅಂತ ಬಂದೆ ಸ್ವಾಮಿ. ಸಿಂಹಾಸನದೊಳಿರುವಾಗ ಒಂದು ಕೇಳಿದ ಜನರಿಗೆ ಕಾಸು ಕನಕ ಭೂಮಿ ಗೋದಾನ ಸಿಂಹಾಸನದ ಮೇಲಿರುವ ಹೊತ್ತು ಕೂಡಿದ ಸರ್ವ ಸ್ವತ್ತು ಸಂಪತ್ತು ಆ ಹೊತ್ತಿನಲ್ಲಿ ಬಂದಂತಹ ವಿಪ್ರರು ಕೇಳಿದಾಗ ಇಲ್ಲ ಎನ್ನದೆ ಒಲ್ಲೆ ಎನ್ನದೆ ಕೇಳಿದ್ದನ್ನ ಕೊಟ್ಟು ತೃಪ್ತಿಪಡಿಸಿದಂತಹ ಜಾಯಮಾನ ಕರ್ಣದ್ದು ಹೌದು. ಕರ್ಣ ಅಷ್ಟು ಮಾಡಿದ್ರು, ಇದ್ದಾಗ ಕೊಟ್ಟಿದ್ದು ಹೌದು. ಈ ರಣರಂಗದಲ್ಲಿ ಈ ಏನೂ ಇಲ್ಲದ ಒಂದು ದುಸ್ಥಿತಿಯಲ್ಲಿರುವ ಕರ್ಣನಲ್ಲಿ ಕೇಳುವ ಬಯಕೆ ಹೊತ್ತು ಆ ಸ್ಥಾನಕ್ಕೆ ಬರಲಿಲ್ಲ, ಈ ಸ್ಥಾನಕ್ಕೆ ಬಂದು ಬಿಟ್ರಲ್ಲ. ನಿನಗೆ ಕೊಡುವ ಮನಸ್ಸುಂಟು ಹೌದಾ ಅಲ್ವೋ? ಮನಸ್ಸು ಮಾತ್ರ ಉಂಟು ಸ್ವಾಮಿ. ಈವರೆಗೆ ನೀನು ಕೊಟ್ಟಿದ್ದಲ್ಲ ಬೇರೆಯವರದ್ದು. ಈಗ ನೀನು ನನಗೆ ಕೊಡಬೇಕಾದ್ದು ನಿನ್ನದ್ದು. ನೀವು ಏನ್ ಹೇಳ್ತೀರಿ ಅನ್ನೋದನ್ನ ಸ್ಪಷ್ಟ ಕೊಡುವುದಾದರೆ ಕರ್ಣ ಕುಂಡಲ ಎರಡನ್ನು ಕೊಡುತ್ತಾರೆ ಎರೆದು ನೀನು ನುಡಿದ ಮಾತಿಗೆ ನೀ ಅರಸನು ಕರ್ಣನು ನುಡಿದನು ಮೂಲಕರನು. ಕರ್ಣ ಸ್ವಾಮಿ, ಈಗ
ನಾನು ಕೇಳುವುದು ದೊಡ್ಡದಲ್ಲ, ಹ್ಮ್ ನಿನಗೆ ಕೊಡುವ ಮನಸ್ಸುಂಟು ಈ ಹೊತ್ತಿನಲ್ಲಾದರೂ ಅಂತೂ ಹೌದಾ ಇಲ್ವಾ? ಮನಸ್ಸುಂಟು, ಮಾರ್ಗ ಇಲ್ಲ. ಮಾರ್ಗ ನಾನು ತೋರಿಸ್ತೇನಪ್ಪ. ಹೇಗೆ? ನಿನ್ನದಾಗಿರುವಂಥದ್ದು, ನಿನ್ನಲ್ಲಿ ಹೀಗೆ ಇದ್ದಿದ್ದು ಅದೋ 2 ಕರ್ಣ ಕುಂಡಲವನ್ನು ದಾರೆ ಎರೆದು ದಾನ ಕೊಡಪ್ಪ. ಅಲ್ಲ ಎನ್ನುವ ಅಭ್ಯಾಸ ನನ್ನ ನಾಲಿಗೆಗಿಲ್ಲ. ಒಪ್ಪಿಗೆ ಕೊಟ್ರೆ ಕೊಡಬೇಕಾದ್ದು ಧಾರೆ ಎರೆದು. ಹೌದಯ್ಯ. ಇಲ್ಲಿ ಕೆನ್ನೀರು ಮಾತ್ರ ಇದೆ, ಪನ್ನೀರು ಎಲ್ಲಿ ಇದೆ ಸ್ವಾಮಿ? ಉದಕವನ್ನ ನೀನು ಹೊರಗರೆಸುವುದು ಯಾಕೆ? ನಿನ್ನ ಹೃದಯದಲ್ಲಿರುವಂತ ಅಮೃತ ಕಲಶವನ್ನ ಹೊರ ತೆಗೆದು ಆ 2 ಕರುಣ ಕುಂಡಲವನ್ನ ದಾರೆ ಎರೆದು ದಾನ ಕೊಡಪ್ಪ. ಮಾತೆ ಬಲ್ಲಳು ಬಾರಳ್ ಈ ತೆರ ಮಾತೆ ಬಲ್ಲಳು ಬಾರಳ್ ಈ ತೆರ ತಾತ ಬಲ್ಲನು ಕೇಳನಿದ ತಾತ ಬಲ್ಲನು ಕೇಳನಿದ ಮತ್ಯಾರು? ಶ್ರೀನಾಥ ಬಲ್ಲನು ಬಂದ ಈತನೇ ಎನ್ನುತ್ತ ಶ್ರೀನಾಥ ಬಲ್ಲನು ಬಂದ ಈತನೇ ಎನ್ನುತ್ತ ಯೋಚಿಸಿದ ಮಾತೆ ಬಲ್ಲಳು ಬಾರಳಿ ತೆರ ತಾತ ಬಲ್ಲನು ಕೇಳನಿದ ಶ್ರೀ ನಾಥ ಬಲ್ಲನು ಬಂದ ಈತನೇ ಎನ್ನುತ್ತ ಯೋಚಿಸಿದ ಯೋಚಿಸಿದ ನಿರಾಳವಾಯಿತು ಮನಸ್ಸು. ಯಾಕೆಂದ್ರೆ ಕೇವಲ ಬಾಹ್ಯ ವಸ್ತುಗಳನ್ನೇ ಬಾಹ್ಯ ಮರೆಯಿಂದ ಮುಚ್ಚಿಟ್ರೂ ಎಲ್ಲವರಿಗೂ ಕಾಣುವುದಿಲ್ಲ. ಇದು ಅಂತರಂಗದಲ್ಲಿರುವಂಥ ಅಮೃತ ಕಲಶ ಇದೇ ಎಂದು ನಿಚ್ಚಳವಾಗಿ ಧೈರ್ಯದಿಂದ ಮಾತಾಡುವಂಥ ವಿಪ್ರನ ನುಡಿಗಳನ್ನು ಕೇಳಿದಾಗ ಯಾರಿದು ಯಾರಿದು ಎಂಬ ಪ್ರಶ್ನೆಗೆ ಮಕ್ಕಳ ಅಂತರಂಗದಲ್ಲಿ ಏನುಂಟು ಏನಿಲ್ಲ ಎನ್ನುವುದು ಮಾತೆಗೆ ಸಹಜವಾಗಿಯೇ ಗೊತ್ತಿರ್ತದೆ. ಆದರೆ ಅಮ್ಮ ಮುಸುಕನ್ನ ಮರೆ ಮಾಡಿ ಬಂದಳು ಬಿಟ್ಟರೆ ವೇಷ ಮರೆ ಮಾಡಿ ಬರಲಿಲ್ಲವಲ್ಲ. ಮಗನ ಅವಸಾನ ಅಂತ ಇದರಿಂದ ಅರ್ಥವಾಗುತ್ತದೆ. ಒಂದು ತಾಯಿ ಕರುಳು ಇದನ್ನು ಬಯಸಲಾರದು. ಬರಲಿಲ್ಲ ನನ್ನಮ್ಮ. ತಾತ ಬಲ್ಲನು ಕೇಳನು. ಒಂದು ದಿನ ಇಂದ್ರ ಬಂದು ಕೇಳಿದರೆ ಕವಚ ಕೊಡಬೇಡ ಮಗನೇ ಎಂದು ನನಗೆ ಸಲಹೆ ಕೊಟ್ಟು ನನ್ನ ಸುರಕ್ಷಿತತೆಗಾಗಿ ಮುಂಜಾಗ್ರತೆಯಿಂದ ಎಚ್ಚರಿಕೆ ಕೊಟ್ಟು ನನ್ನ ಬದುಕನ್ನು ಬಯಸಿದ ಅಪ್ಪ ನನ್ನ ಮರಣಕ್ಕೆ ಕಾರಣವಾದಂಥ ಇದನ್ನು ಬಯಸಲಾರ. ಇನ್ಯಾರಿಗೆ ಗೊತ್ತು ಯಾರ ಅಂತರಂಗದಲ್ಲಿ ವಿಷ ಇದೆ, ಯಾರ ಅಂತರಂಗದಲ್ಲಿ ಅಮೃತ ಇದೆ. ಇದನ್ನು ಬಲ್ಲವ ಜೀವಾತ್ಮದ ರೂಪಿಯಾದತ್ತ ಪರಮಾತ್ಮ, ಧರೆಗೆ ಬಂದ ಪರಮಾತ್ಮ ಆ ಶ್ರೀನಾಥ ಶ್ರೀಕೃಷ್ಣ ಬಂದ. ಒಂದು ಕಾಲದಲ್ಲಿ
ಸಂಧಾನ ಮುಗಿಸಿ ಹೊರಡುವ ಹೊತ್ತಿನಲ್ಲಿ ನನ್ನ ಹೆತ್ತ ತಾಯಿ ಕುಂತಿ ಎಂಬ ಗುಟ್ಟನ್ನು ಹೇಳಿ ಅಂದೇ ನನ್ನ ಕೌರವನನ್ನ, ನನ್ನ ದೊರೆಯನ್ನ ಕೊಂದ. ಆದರೆ ಇಂದು ಈ ರೀತಿಯಿಂದ ಬಂದ. ನಾನು ದಾನಶೂರ ಅಂತ ಹೇಳಿಸ್ಕೊಂಡಿದ್ದೌದು. ಯಾಕೆ? ಎಷ್ಟು ಬ್ರಾಹ್ಮಣರು ನನ್ನಿಂದ ಎಷ್ಟೆಲ್ಲ ದಾನ ಪಡೆದ್ರು. ಆದರೆ ದಾನ ಕೊಟ್ಟದ್ದು ಭಕ್ತಿಯಿಂದ ಅಲ್ಲ, ಪ್ರತೀಕಾರಕ್ಕಾಗಿ. ಕರ್ಣನ ಬದುಕಿನಲ್ಲಿ ದ್ರೋಣಾಚಾರ್ಯರ ಬಳಿಗೆ ಹೋದ್ರೆ ನನ್ನನ್ನು ತಿರಸ್ಕರಿಸಿದರು. ಕೃಪಾಚಾರ್ಯರು ಕುಲಹೀನ ಎಂದು ಸೂಚನೆ ಕೊಟ್ಟು ತಳ್ಳುವಂತೆ ಮಾಡಿದರು. ಪರಶುರಾಮಾಚಾರ್ಯರು ವಜ್ರ ದುಂಬಿಯ ಕಡಿತ ಸಹಿಸಿದ ನನ್ನ ಸಹನೆಗೆ ಬೆಲೆ ಕೊಡದೆ ನನ್ನ ಕುಲ ಎಂದೇ ಅವಮಾನಿಸಿದರು. ಬ್ರಾಹ್ಮಣರ ಮೇಲೆ ಸಿಟ್ಟಿತ್ತು, ತೀರಿಸಿಕೊಳ್ಳುವುದು ಹೇಗೆ? ಅದಕ್ಕಾಗಿ ಅಂಗಾಧಿಪತ್ಯ ಸಿಕ್ಕಿದ ಮೇಲೆ ಬ್ರಾಹ್ಮಣರಿಗೆಲ್ಲ ಕೇಳಿದ್ದು ಕೊಟ್ಟೆ. ಕಾರಣ, ಕೇಳುವವರ ಕೈ ಕೆಳಗೆ, ಕೊಡುವ ನನ್ನ ಕೈ ಮೇಲೆ ಆಗಬೇಕು ಎಂದು. ಆದರೆ ನಾನು ಮಾಡಿದ್ದು ಎಷ್ಟು ಸರಿ ಅಂತ ಆಲೋಚಿಸಿದರೆ, ರಾಜಮನೆತನದ ಹಂಗಿನಲ್ಲಿದ್ದಂಥ ನಿಯಮ ಬದ್ಧತೆಗೊಳಗಾದಂಥ ಕೃಪಾಚಾರ್ಯರ ತಪ್ಪಿಲ್ಲ. ದ್ರೋಣಾಚಾರ್ಯರು ಮಾಡಿದ್ದು ಅಪರಾಧ ಅಲ್ಲ. ಪರಶುರಾಮಾಚಾರ್ಯರು ನನ್ನಲ್ಲಿ ನಾನು ಮಾಡಿದ ಮೋಸ, ಬ್ರಾಹ್ಮಣ ಸುಳ್ಳು ಹೇಳಿದ್ದು, ಅದನ್ನು ಗುರುತಿಸಿದ್ದು ತಪ್ಪಲ್ಲ. ಅದೊಂದು ದಿನ ಬೀಸಿದ ಕೊಡಲು ಬ್ರಾಹ್ಮಣ ದೇನುವಿಗೆ ತಾಗಿ ಅದು ಸತ್ತಾಗ ಅಚಾತುರ್ಯದಿಂದ ಆದದ್ದು. ಶಾಪ ಕೊಟ್ಟರು ಭೂಮಿಯಲ್ಲಿ, ನಿನ್ನ ರಥ ಹುಗಿದೋಗಲಿ ಎಂದು. ಅದು ಒಂದೂ ತಪ್ಪಲ್ಲ. ಆದರೆ ಇಂದು ಆ ಎಲ್ಲ ತಪ್ಪುಗಳು ನನಗೆ ಮನವರಿಕೆ ಆಗಿದೆ. ಶ್ರೀನಾಥ ಹೀಗೆ ಯಾಕೆ ಬಂದಿದ್ದಾನೆ ಅರ್ಥ ಆಗಿದೆ. ಇಲ್ಲಿವರೆಗೆ ಬ್ರಾಹ್ಮಣರಿಗೆ ಪ್ರತಿಕಾರ ಮಾಡಿದೆಯಲ್ಲ ಅಂತ ವಿಡಂಬಿಸುವುದಕ್ಕೆ ಬ್ರಾಹ್ಮಣ ವೇಷದಲ್ಲೇ ಬಂದಿದ್ದಾನೆ. ಜಗದೊಡೆಯನ ಕೇಳುವಿಕೆಗೆ ನಾನು ಸ್ಪಂದಿಸಿ ಕೊಟ್ಟೆ ಅಂತಾದರೆ, ಇಲ್ಲಿವರೆಗೆ ಎಲ್ಲ ಮಾಡಿದ ಪಾಪ ನಿಚ್ಚಳವಾಗಿ ದೂರ ಆಗ್ತದೆ ಅಂತಾದರೆ ಆ ಕಾರ್ಯವನ್ನೇ ನಾನು ಮಾಡಬೇಕು. ಬ್ರಾಹ್ಮಣೋತ್ತಮರೇ, ಉಪಕಾರ ಮಾಡಿದಿರಿ, ಒಂದು ಕೇಳಿದ್ದು ಒಳ್ಳೇದಾಯ್ತು. ಅಮೃತ ಕಲಶ ಇದ್ದದ್ದು ನನ್ನ ಎದೆಯಲ್ಲಿ ತಾನೇ. ಹರಿಗೆ ದರ್ಪಿತವಾಗಲೊಂದೇ ಮನದಿ ಹರುಷದ ಸೀಳಿ ತೆಗೆದು ನಿರ್ಮಲೋದಕವ ನೆರೆದು ದಾರೆಯನಿತ್ತು ಕುಂಡಲವೆರಡನತ್ತಿಸಿಕೊಟ್ಟು ಭಕ್ತಿಯೊಳಿರದೆ ಕರಗಳ ಮುಗಿದು ಮುಕ್ತಿಯ ನೀಡೆಂದ. ಜಗತ್ತು ನನ್ನ ದೂರ ಇಟ್ಟರೇನು, ಜಗನ್ನಿಯಾಮಕನಾದಂಥ ನೀನು ನನ್ನ ಹತ್ತಿರಕ್ಕೆ ಬಂದಿಯಲ್ಲ, ನನ್ನಿಂದ ಪ್ರೀತಿಯಿಂದ ಸ್ವೀಕರಿಸಿದೆಯಲ್ಲ. ಒಂದು ಒಳ್ಳೆ ಜಾಣ ಶ್ರೀಮಂತ ಏನು ಮಾಡ್ತಾನೆ, ಕಳ್ರಿ ಒಳ್ಳೆ ವಸ್ತು ಸಿಕ್ಕಬಾರ್ದು ಅಂತ ಆದರೆ ದೊಡ್ಡ ದೊಡ್ಡ ಪೆಟ್ಟಿಗೆಯಲ್ಲಿ ಇಡುವುದಿಲ್ಲ, ಕಸದ ಬುಟ್ಟಿಯಲ್ಲಿ ಹಾಕಿರ್ತಾರೆ. ಕಳ್ಳರು ಬಂದವರು ಏನು ಮಾಡ್ತಾರೆ, ಪೆಟ್ಟಿಗೆ ಹುಡುಕ್ತಾರೆ, ಕಸದ ಬುಟ್ಟಿ ನೋಡುವುದಿಲ್ಲ. ಕಸದಟ್ಟು ಹೀನವಾದ ಕರ್ಣನ ಅಂತರಂಗದಲ್ಲಿ ಅಮೃತ ಕಲಶವನ್ನೇ ಇಟ್ಟೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಧನ್ಯನಾಗುವಂತೆ ನೀ ಕೊಟ್ಟದ್ದನ್ನು ನಿನಗೇ ಕೊಟ್ಟಿಯ ಧನ್ಯವಾಗಿದ್ದೇನೆ. ಕೃಷ್ಣ, ಸಾಕು ಭವದ ಭವಣೆ. ನೀನೇ ನಡೆಸುವ ಜಗತ್ತಿನಲ್ಲಿ ನಾನೇನೋ ಮಾಡುತ್ತೇನೆ ಎಂಬ ಅಂಬಾವ ಇಳಿದು ಹೋಗಿದೆ, ಹರಿದು ಹೋಗಿದೆ. ಆದ್ದರಿಂದ ಈ ನೆಲದ ಋಣವನ್ನು ಕಳಚಿಕೊಂಡು ಹೋಗುವ ಹೊತ್ತಿನಲ್ಲಿ ಈ ನೆಲದ ಋಣಕ್ಕಾಗಿ ನಾನು ಕೊನೆಯದಾಗಿ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಬದುಕಲಾರೆ, ಸತ್ತ ಮೇಲೆ ಮಿತ್ರನಾದತ್ತ ಸುಯೋಧನೆಯನ್ನು ಬದುಕ್ತಾನೆ ಎಂಬ ಭರವಸೆ ಇಲ್ಲ. ಅವನ ಸಂಸ್ಕಾರವಾಗುವ ಸ್ಥಳದಲ್ಲಿ, ಅದರ ಜೊತೆಯಲ್ಲಿ ಹತ್ತಿರದಲ್ಲಿ ನನ್ನ ಶವ ಸಂಸ್ಕಾರವು ಆಗುವುದಕ್ಕೆ ಒಂದು ವ್ಯವಸ್ಥೆ ಮಾಡು. ಮಾತ್ರ ಅಲ್ಲ, ಪುಣ್ಯಾತ್ಮರಾದಂಥ ಧರ್ಮರಾಯನಿಂದ ನನಗೆ ಸಂಸ್ಕಾರ ಆದರೆ ನಾನು ಶುದ್ಧನಾಗಿ ಸದ್ಗತಿಗೆ ಹೋಗಬಲ್ಲೆ ಎಂಬ ವಿಶ್ವಾಸ ಫಲಿಸುವಂತೆ ಮಾಡು. ಈ ಸರಳ ಉರಿ ಹೆಚ್ಚಾಗುತ್ತಿದೆ ಕೃಷ್ಣ, ತಾಳಲಾರೆನು. ಕೇಳು ಮುರರಿ ಪೂವು ಕಮಲಲೋಚನ ತಾಳಲಾರೆನು
ಕಮಲಲೋಚನ ತಾಳಲಾರೆನು ಸರಳಿದು ಉರಿಯಲು. ಈ ಜನ್ಮ ಈ ಬದುಕು ನನಗೆ ಸಂತೋಷ ಕೊಡಲಿಲ್ಲ. ಈ ಉರಿಯಿಂದ ತಾಪದಿಂದ ಮುಕ್ತಿ ಕೊಡುವ ಶಕ್ತಿ ನಿನಗಲ್ಲದೆ ಮತ್ತೊಬ್ಬರಿಗಿಲ್ಲ. ಶಕ್ತಿವಂತ ಕರುಣಾಳು ಕರುಣಾ ಸಮುದ್ರ, ಇದು ಈ ಉರಿಯಿಂದ, ಈ ಬದುಕಿನಿಂದ, ಈ ಪಾಪದ ತಾಪದಿಂದ ದಯವಿಟ್ಟು ನನ್ನನ್ನು ಮುಕ್ತಗೊಳಿಸಿ. ಕೇಳ ಅರ್ಜುನ ನೀನು, ಕೇಳ ಅರ್ಜುನ ನೀನು, ಸುಮ್ಮನೆ ವೇಳೆಗಳೆಯಲೇನು. ಬಾಳುವ ಜನ ಇತ್ತೊತ್ತಿಗೆ ಬಡವಳಿ ಪಾಲಿಸಿದ ಗಣೇಶೋತ್ತಮನು. ಪಾರ್ಥ, ನೋಡಿದ ಕರ್ಣ ಬೇಡಿಕೊಳ್ತಾ ಇದ್ದಾನೆ. ತಡ ಮಾಡುವುದು ಯಾಕೆ? ಪಾಶುಪಥವನ್ನ ಪಡೆಯುವುದರ ಜೊತೆಗೆ ಅಂಜನಾಸ್ತ್ರವನ್ನು ಪಡೆದಂತೆ ಪಾರ್ವತಿ ದೇವಿಯಲ್ಲಿ ತೊಡು ಅಂಜನಾ ಶನವ ಅವನ ಮೇಲೆ. ತಡ ಯಾಕೆ? ಪಾರ್ಥ, ಅಂತೂ ಕರ್ಣಸೇನಾಧಿಪತ್ಯ ಮುಗಿಯಿತು ಅಂತಾಯಿತು. ಇನ್ನು ಕೌರವನ ನೇತೃತ್ವವನ್ನು ವಹಿಸಿ, ಸೇನೆ ನೇತೃತ್ವವನ್ನು ವಹಿಸಿ ಯಾರು ಬರ್ತಾರೆ ಎನ್ನುವಂತಹ ನಿರೀಕ್ಷೆಯಲ್ಲಿ ನಾವು ಇರಬೇಕಾದಂತಹ ಸಂದರ್ಭ. ಆ ನಿರೀಕ್ಷೆಯಲ್ಲಿ ಇರೋಣವಂತೆ.